ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ಕಮ್ಮಿ ಎಣ್ಣೆ ಬಳಸಿ ಮಾಡಿದ ಸೋಯಾ ಚಂಕ್ಸ್ ಫ್ರೈ, ಲೆಸ್ ಆಯಿಲ್ ಸೋಯಾ ಚಂಕ್ಸ್ ಫ್ರೈ. ಈಗಿನ ಕಾಲದಲ್ಲಿ ಎಣ್ಣೆಯನ್ನು ಕಮ್ಮಿ ಬಳಸಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಈ ರೆಸಿಪಿ ಅವರಿಗೆ ಸೂಕ್ತ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೋ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಲೆಸ್ ಆಯಿಲ್ ಸೋಯಾ ಚಂಕ್ಸ್ ಫ್ರೈಯನ್ನು ಹೇಗೆ ಮಾಡೋದೆಂದು ಬನ್ನಿ ನೋಡೋಣ. ಇದು ತುಂಬ ಸುಲಭ. ಈಗ ನಾನೊಂದು ಪಾತ್ರೆ ತೆಗೆದುಕೊಂಡಿದ್ದೇನೆ, ಅದರಲ್ಲಿ ನೀರನ್ನು ಕುದಿಯಲು ಬಿಡ್ತಾ ಇದ್ದೇನೆ. 2 ಗ್ಲಾಸಷ್ಟು ನೀರನ್ನು ಕುದಿಯಲು ಬಿಟ್ಟಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ 1 ಬೌಲ್ ಚಂಕ್ಸನ್ನು ಬೇಯಲು ಹಾಕ್ತಾ ಇದ್ದೇನೆ. ಇದು ಕುದಿಯುವಾಗ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಇದನ್ನು ಮುಚ್ಚಳ ಮುಚ್ಚಿ 2 ನಿಮಿಷಗಳ ಕಾಲ ಬೇಯಲು ಬಿಡೋಣ. 2 ನಿಮಿಷ ಆಯಿತು ನೋಡಿ, ತಯಾರಾಗಿದೆ ನಮ್ಮ ಸೋಯಾ ಚಂಕ್ಸ್. ಈಗ ಇದರ ನೀರನ್ನು ತೆಗೆದು ಸಪ್ರೇಟ್ ಮಾಡಿಟ್ಟುಕೊಳ್ಳೋಣ. ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಈಗ ಒಂದು ಬೌಲ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಇದು ಸೋಯಾ ಚಂಕ್ಸಿಗೆ ಮಾಡೋ ಮಸಾಲೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ, ಅರ್ಧ ಚಮಚ ಅರಿಶಿನ ಪೌಡರು, ಮತ್ತು 1 ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರು, ಮತ್ತು ಅರ್ಧ ಚಮಚ ಒಳ್ಳೆಮೆಣಸಿನ ಪುಡಿ, ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲೆ. ಇದೆಲ್ಲ ಸೇರಿಸಿ ಒಂಚೂರು ಮಿಕ್ಸ್ ಮಾಡುವ. ಈಗ ಅದಕ್ಕೆ 1 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಮತ್ತು 2 ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡಬೇಕು. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡುವ. ಈಗ ಒಂಚೂರು ನೀರನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ 1 ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ. ಲಿಂಬೆ ರಸವನ್ನು ಸೇರಿಸಿದ ಬಳಿಕ ಸ್ವಲ್ಪ ನೀರು ಸೇರಿಸಿ ಅದನ್ನು ಪೇಸ್ಟ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೇಯಿಸಿ ಇಟ್ಟ ಸೋಯಾ ಚಂಕ್ಸನ್ನು ಹಾಕಬೇಕು. ಇದು ಒಂದಕ್ಕೊಂದು ಮಸಾಲೆ ಹಿಡಿಯುವಾಗೆ ಫುಲ್ ಮಿಕ್ಸ್ ಮಾಡಬೇಕು. ನೋಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಸಪ್ರೇಟಾಗಿ 1/4 ಗಂಟೆ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. 1/4 ಗಂಟೆ ಆಯಿತು. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ. ಈಗ ಅದು ಬಿಸಿಯಾದ ಬಳಿಕ ಒಂದೊಂದೇ ಸೋಯಾ ಚಂಕ್ಸನ್ನು ಫ್ರೈ ಮಾಡಬೇಕು. ನಾನಿಲ್ಲಿ ಕಮ್ಮಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ, ಜಾಸ್ತಿ ಆಗ್ತಾ ಇಲ್ಲ. ಇದು ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಒಂದು ಬದಿ ಫ್ರೈ ಆದ ಬಳಿಕ ಇನ್ನೊಂದು ಬದಿ ಕೂಡ ಫ್ರೈ ಮಾಡಬೇಕು. ನೋಡಿ, ಒಂದು ಬದಿ ಫ್ರೈ ಆಯಿತು, ಇನ್ನೊಂದು ಬದಿ ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಸೋಯಾ ಚಂಕ್ಸ್ 2 ಬದಿ ಕೂಡ ಫ್ರೈ ಆಗ್ತಾ ಉಂಟು. ಈಗ ನೋಡಿ ತಯಾರಾಗಿದೆ ನಮ್ಮ ಲೆಸ್ ಆಯಿಲ್ ಸೋಯಾ ಚಂಕ್ಸ್ ಫ್ರೈ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.